ಬಂದಾಗ ಮಕ್ಕಳು ಕಾಲು ಫೋಲ್ಡ್ ಮಾಡೋದು, ಮುಖ ಟೈಟ್ ಮಾಡೋದು, ಮೂಲೆಗೆ ಹೋಗ್ಬಿಡೋದು, ಔಚ್ಕೊಂಡ್ಬಿಡೋದು, ಬೆಡ್ ಕೆಳಗೆ ಔಚ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಮೋಷನ್ನ, ಅಳೋದು, ಭಯ ಪಡೋದು, ಇದೆಲ್ಲ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಫಂಕ್ಷನಲ್ ಕಾನ್ಸ್ಟಿಪೇಷನ್. ಕಾನ್ಸ್ಟಿಪೇಷನ್ ಅಂದ್ರೆ ಏನು? ಮೋಷನ್ ಗಟ್ಟಿಯಾಗ್ಬಿಡುತ್ತೆ, ವಾರಕ್ಕೊಂದ್ಸಲಿ, ವಾರಕ್ಕೆ 2 ಸಲ ಬರುತ್ತೆ, ಕಷ್ಟಪಟ್ಟು ಬರುತ್ತೆ, ರಕ್ತನೂ ಬರುತ್ತೆ, ಹಾಡು ಕುರಿ ಥರ ಪಾಟಿ ಬರುತ್ತೆ. ಪಾಪ ನಮ್ಮ ಹುಡುಗಂಗೂ ಅದೇ ತೊಂದರೆ ಆಗಿದೆ. ಮೋಷನ್ ಬಂದಾಗ ಹೆದರ್ಕೊಂಡ್ಬಿಡ್ತಾನೆ, ಕಾಲ್ ಫೋಲ್ಡ್ ಮಾಡ್ತೀನಿ, ಮೂಲೆ ಹೋಗ್ಬಿಡ್ತಾನೆ, ಮೋಷನ್ ಸರಿಯಾಗಿ ಮಾಡಲ್ಲ. ಇದಕ್ಕೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಟಾಯ್ಲೆಟ್ ಟ್ರೈನಿಂಗ್ ಕರೆಕ್ಟಾಗಿ ಕೊಡಬೇಕು. ಹ್ಯಾಗೆ ಕೊಡಬೇಕು? ಪ್ರತಿದಿನ ಒಂದು ಫಿಕ್ಸ್ಡ್ ಟೈಮಲ್ಲಿ ಒಬ್ಬ ಫಿಕ್ಸ್ಡ್ ಪರ್ಸನ್, ಮಮ್ಮಿ ಇದ್ರೆ ಮಮ್ಮಿ, ಡ್ಯಾಡಿ ಇದ್ರೆ ಡ್ಯಾಡಿ, ಅಜ್ಜಿ ಇದ್ರೆ ಅಜ್ಜಿ, ಒಂದು ಫಿಕ್ಸ್ ಟೈಮಿಗೆ ರೆಗ್ಯುಲರ್ಗೆ ಅವನಿಗೆ ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ಬೇಕು. ಫೋರ್ಸ್ ಮಾಡಬಾರ್ದು, ಆರಾಮಾಗಿ ಕರ್ಕೊಂಡು ಹೋಗ್ಬೇಕು. ಟಾಯ್ಲೆಟ್ ಸೀಟಲ್ಲಿ ಕೂರ್ದಿದ್ರು ಪರವಾಗಿಲ್ಲ, ಸ್ಕ್ವಾಟ್ ಮಾಡಿ ಇಂಡಿಯನ್ ಸ್ಟೈಲಲ್ಲಿ ಕೆಳಗಡೆ ಕೂರಿಸ್ಬೇಕು. ಆಗೇನಾಗುತ್ತೆ, ಅವನಿಗೆ ಪೊಸಿಷನ್ ಸಿಗುತ್ತೆ, ಇಂಟೆಸ್ಟೈನಿಗೆ ಫ್ರೀಯಾಗಿ ಮೋಷನ್ ಪಾಸ್ ಆಗೋ ಆ್ಯಂಗಲ್ ಸಿಗುತ್ತೆ. ಲಿಕ್ವಿಡ್ ಜಾಸ್ತಿ ಕುಡಿಸ್ಬೇಕು, ನೀರು, ಫೈಬರ್ ರಿಚ್ ಫುಡ್ಸ್, ಬನಾನಾ, ಫಿಗ್ಗು, ಪಪಾಯ, ಆ್ಯಪಲ್ಲು, ಇದೆಲ್ಲ ಕೊಡಬೇಕು. ನಟ್ಸ್, ಡೇಟ್ಸ್ ಕೊಡಬೇಕು, ಖರ್ಜೂರ. ಬಿಸ್ಕೆಟ್ಸು, ಚಿಪ್ಸು, ಮೈದಾ ಐಟಮ್ಸು, ಪ್ರಾಸೆಸ್ಡ್ ಫುಡ್ ಐಟಮ್ ಜಾಸ್ತಿ ತಿಂದರೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಪ್ರೂನ್ಸ್ ಒಳ್ಳೆಯದು, ಪ್ರೂನ್ಸ್ ಕೊಡಬೇಕು. ಸೊ ಫ್ರೂಟ್ಸ್ ಎಲ್ಲ ಕೊಡಿ, ವೆಜಿಟೇಬಲ್ಸ್ ಎಲ್ಲ ಕೊಡಿ. ಬಟ್ ಕಾನ್ಸ್ಟಿಪೇಷನ್ ಮಿತಿಮೀರಿ ಜಾಸ್ತಿ ಆಗಿದೆ, ರಕ್ತ ಬಂದಿದೆ, ಮಗು 6-10 ದಿನ ಮೋಷನ್ ಮಾಡ್ತಾ ಇಲ್ಲ ಸರ್ ಅಂದರೆ ಮೆಡಿಸಿನೂ ಕೊಡಬೇಕು, ಸಿರಪ್ಸು ಕೊಡಬೇಕು, ಸಪೋಸಿಟ್ರಿ ಅಂತ ಹಿಂದ್ಗಡೆ ಹಾಕ್ತಾರೆ, ಅದು ಹಾಕಬೇಕಾಗುತ್ತೆ. ಕಾನ್ಸ್ಟಿಪೇಷನ್ 5 ಮಕ್ಕಳಲ್ಲಿ 1 ಮಕ್ಕಳಿಗೆ 2 ಮಕ್ಕಳಿಗೆ ಇದ್ದೇ ಇರ್ತದೆ ಟಿಲ್ ಅಬೌಟ್ 5 years ಆಫ್ ಏಜ್. ಬಟ್ ನೀವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ವರ್ಸ್ ಆಗಿಬಿಡುತ್ತೆ, ಬ್ಲೀಡಿಂಗ್ ಆಗುತ್ತೆ, ಅಲ್ಸರು ಆಗ್ಬಿಡುತ್ತೆ ಅಲ್ಲಿ. ಸೊ ನಿಮ್ಮ ಮಗುಗೆ ಮೋಷನ್ ಟೈಟ್ ಆಗಿ ಹೆದರ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾನೆ ಕಾಲು ಅಂದರೆ ದಯವಿಟ್ಟು ಒಂದ್ಸಲ ಹೋಗಿ ತೋರಿಸಿ. ಕಾನ್ಸ್ಟಿಪೇಷನ್ ಸಿಂಪಲ್ ಆಗಿ ಟ್ರೀಟ್ ಮಾಡ್ಬೋದು, ಬಿಟ್ಬಿಟ್ರೆ ಕಾಂಪ್ಲಿಕೇಶನ್ಸ್. ಎಷ್ಟು ಚೆನ್ನಾಗಿ ಕೇಳ್ಕೊತಾನಲ್ಲ, ಎಷ್ಟು ಚೆನ್ನಾಗಿ ಕೇಳ್ಕೊತೀನಿ. ನಿನ್ನ ಬಗ್ಗೆ ಹೇಳಿದ್ದು. ನಮಸ್ಕಾರ, ಹೈ ಫೈ, ಸೂಪರ್.